ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿರುವ ಹ್ಯಾಟ್ರಿಕ್ ಹೀರೋ ಪದ್ಮಭೂಷಣ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೊಂದಿಗೆ ಕತಾರ್ ಕನ್ನಡಿಗರಿಗಿರುವ ಬಾಂಧವ್ಯ ಇಂದು ಮತ್ತೊಮ್ಮೆ ಸವಿನೆನಪುಗಳನ್ನು ಮೂಡಿಸಿದೆ. ಸುಮಾರು ಒಂದು ದಶಕದ ಹಿಂದೆ ಕರ್ನಾಟಕ ಸಂಘ ಕತಾರ್ ಆಯೋಜಿಸಿದ ವಿಶೇಷ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ ಆಗಮಿಸಿದ ಶಿವಣ್ಣ ತಮ್ಮ ಸರಳತೆ, ಆತ್ಮೀಯತೆ ಮತ್ತು ಸ್ನೇಹಪರ ನಡೆನುಡಿಯ ಮೂಲಕ ಕತಾರ್ ಕನ್ನಡಿಗರ ಮನಗೆದ್ದಿದ್ದರು. ಆನಂತರ ಲೀಡರ್ ಚಿತ್ರದ ಚಿತ್ರೀಕರಣಕ್ಕಾಗಿ ದೋಹಾಗೆ ಭೇಟಿ ನೀಡಿ ವಿದೇಶದ ನೆಲದಲ್ಲೂ ಕನ್ನಡದ ಕೀರ್ತಿಯನ್ನ ಮತ್ತಷ್ಟು ಎತ್ತರಕ್ಕೇರಿಸಿದರು. ಅಷ್ಟೇ ಅಲ್ಲ, ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಜನ್ಮದಿನದಂದು ಅವರ ನಿವಾಸಕ್ಕೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ತಮ್ಮ ಉಪಸ್ಥಿತಿಯನ್ನೇ ಅಮೂಲ್ಯ ಉಡುಗೊರೆಯಾಗಿ ನೀಡಿ ಮರೆಯಲಾಗದ ಸಂತಸದ ಕ್ಷಣವನ್ನ ಸೃಷ್ಟಿಸಿದರು. ಆ ಒಂದು ಭೇಟಿ ಶಿವಣ್ಣನವರ ಸರಳತೆ, ಪ್ರೀತಿ ಮತ್ತು ಅಭಿಮಾನಿಗಳಿಗೆ ನೀಡುವ ಗೌರವದ ಪ್ರತೀಕವಾಗಿ ಉಳಿದಿದೆ. ಇಂದು ಕರ್ನಾಟಕ ಸಂಘ ಕತಾರ್ ಅಧ್ಯಕ್ಷರಾಗಿರುವ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಶಿವಣ್ಣನವರ 44ನೇ ಜನ್ಮದಿನದ ಅಂಗವಾಗಿ ಆ ಸವಿನೆನಪುಗಳನ್ನು ಹಂಚಿಕೊಳ್ಳುತ್ತಾ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಮಾತೃವಿಯೋಗ, ಪ್ರೀತಿಯ ತಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಅಗಲಿಕೆ ಹಾಗೂ ಆರೋಗ್ಯದ ಸವಾಲುಗಳ ಕಾರಣದಿಂದ ಶಿವಣ್ಣನವರ ಜನ್ಮದಿನ ಸಂಭ್ರಮ ಎಂದಿನಂತೆ ಇರಲಿಲ್ಲ. ಆದರೆ ಈ ವರ್ಷ ಎಲ್ಲಾ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವ ಶಿವಣ್ಣ ಮತ್ತೆ ಅಭಿಮಾನಿಗಳೊಂದಿಗೆ ತಮ್ಮ ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸುತ್ತಿರುವುದು ಕೋಟ್ಯಾಂತರ ಕನ್ನಡಿಗರಿಗೆ ಸಂತಸದ ವಿಷಯವಾಗಿದೆ. ಭಗವಂತನ ಕೃಪೆ, ಗುರು ಹಿರಿಯರ ಆಶೀರ್ವಾದ ಮತ್ತು ವಿಶ್ವದಾದ್ಯಂತ ಇರುವ ಕನ್ನಡಿಗರ ಪ್ರೀತಿ ಸದಾ ಶಿವಣ್ಣ ಹಾಗೂ ಅವರ ಕುಟುಂಬದ ಮೇಲೆ ಇರಲಿ. ಅವರ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಯಶಸ್ಸು ಮತ್ತು ಸಂತೋಷ ಹಸಿರಾಗಿರಲಿ ಎಂಬುದು ಕರ್ನಾಟಕ ಸಂಘ ಕತಾರ್ ಹಾಗೂ ಸಮಸ್ತ ಕನ್ನಡಿಗರ ಹಾರೈಕೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವಣ್ಣ. ಕನ್ನಡಿಗರ ಪ್ರೀತಿ ಎಂದೆಂದಿಗೂ ನಿಮ್ಮೊಂದಿಗಿರಲಿ.